ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ಉತ್ತರ ಕನ್ನಡದಲ್ಲಿ ವರುಣಾರ್ಭಟಕ್ಕೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಾ ಇದೆ. ಕಾರವಾರದ ಚಂಡಿಕಾ ಇಡೂರು ಗ್ರಾಮದಲ್ಲಿ ನೆರೆಯ ಪರಿಸ್ಥಿತಿ. ಬೋಟ್ ಮೂಲಕ ಮಕ್ಕಳು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. 5 ಕುಟುಂಬಗಳನ್ನು ಬೋಟ್ ಮೂಲಕ ರಕ್ಷಿಸಿದ್ದಾರೆ ಗ್ರಾಮಸ್ಥರು. ಉತ್ತರ ಕನ್ನಡದಲ್ಲಿ ಮಳೆ ತಂದಂತಹ ಅವಾಂತರ ಇದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಎಲ್ಲಿ ಕಣ್ಣು ಹಾಯಿಸಿದರೂ ಕೂಡ ಬರೀ ನೀರೇ ನಿಂತಿರುವಂಥದ್ದು. ಸಹಜವಾಗಿಯೇ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುಗಡ್ಡೆಯಲ್ಲಿ ಕೊಂಡವರನ್ನು ಈಗ ದಿಬ್ಬಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದಲ್ಲಿ ಮಳೆ ಆರ್ಭಟ ಹೆಚ್ಚಾಗಿರುವಂಥದ್ದು. ಮಳೆಯಿಂದಾಗಿ ಈಗ ಈಡೂರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಈಗ ಆ ಗ್ರಾಮದಲ್ಲಿ ಜಲಾವೃತವಾದ ಪ್ರದೇಶದಿಂದ ಮಕ್ಕಳನ್ನು ಮತ್ತು ಅಶಕ್ತರನ್ನು ಇವತ್ತು ಕರೆತರ್ತಾ ಇರೋದನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ ಈಗ ದೋಣಿಯ ಮೂಲಕ ಮಕ್ಕಳನ್ನು ಮತ್ತು ಅಶಕ್ತರನ್ನು ಕರೆದುಕೊಂಡು ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಅತಿ ಹೆಚ್ಚು ಮಳೆ ಆಗಿರುವಂಥದ್ದು. ಅದರಲ್ಲಿಯೂ ಈಡೂರು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ. ಈ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಜನ ಸಂತ್ರಸ್ತರಾಗಿರುವಂಥದ್ದು. 20 ಮನೆಗಳು ಈಗಾಗಲೇ ಜಲಾವೃತವಾಗಿರೋದ್ರಿಂದಾಗಿ ಜನರನ್ನು ಅಲ್ಲಿಂದ ಕರೆತರೋದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ದೋಣಿಯಲ್ಲಿ ಕರೆತರ್ತಾ ಇರೋವಂಥದ್ದು. ಮಕ್ಕಳು ಕೂಡ ಈಗ ರಕ್ಷಣೆ ಮಾಡಿ ಕರೆತರೋದನ್ನು ನೋಡ್ಬೋದು. ಆದರೆ ಜಿಲ್ಲಾಡಳಿತ ಈವರೆಗೂ ಕೂಡ ಈ ಭಾಗದಲ್ಲಿ ರಕ್ಷಣೆಗಾಗಿ ಬೇಕಾದಂತಹ ಜನರನ್ನು ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಭಾಗದಲ್ಲಿ ನೇಮಿಸಿಲ್ಲ. ಇಲ್ಲಿಯ ಗ್ರಾಮಸ್ಥರೇ ಈ ಭಾಗದಲ್ಲಿ ಈಗ ಮಕ್ಕಳನ್ನು ರಕ್ಷಣೆ ಮಾಡಿಕೊಂಡು ಊರಿನಲ್ಲಿದ್ದಂಥ ಅಲ್ಲಿ ಏನು ನೀರಿನಲ್ಲಿ ಮುಳುಗಿದ್ದಂತಹ ಮನೆಗಳಲ್ಲಿ ಯಾರ್ಯಾರು ಇದ್ದರು ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಬಂದಿರುವಂಥದ್ದು. ನೀವು ನೋಡ್ಬೋದು ಈ ಬೋಟ್ನಲ್ಲಿ ಈಗ ಮಕ್ಕಳು ಕೂಡ ಇದ್ದಾರೆ, ಅಶಕ್ತರು ಕೂಡ ಇದ್ದಾರೆ. ಇನ್ನು ಮಾತಾಡಿಸ್ತೀವಿ, ಈಗ ಬೋಟ್ನವರು ಕೂಡ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಹೇಗೆ ಎಲ್ಲೆಲ್ಲಿ ಇದಾಗಿದೆ? ಎಲ್ಲ ನೀರು ತುಂಬಿದೆ. ಇಲ್ಲಿ ಬೆಳಿಗ್ಗೆಯಿಂದ ಒಂದು 25 ಜನ ಲೇಡೀಸ್ ಮತ್ತು ಜೆಂಟ್ಸ್ ತಗೊಂಡು ಹೋಗಿದ್ದಾರೆ. ನಾವು ಬೆಳಿಗ್ಗೆಯಿಂದ ಯಾರು ಬರ್ತಾ ಇಲ್ಲ. ನಿನ್ನೆ ಡಿ ಸಿ ಬರ್ದು ನಮ್ಗೆ ಗೊತ್ತಿಲ್ಲ, ಏನಿಲ್ಲ. ಅವ್ರು ಬಂದರು ಹೋದರು ಅಷ್ಟೇ. ಅಲ್ಲ, ನಿನ್ನೆ ನೀರು ತುಂಬಿತಾ? ಈಗ ನಿನ್ನೆ ರಾತ್ರಿಗೆ ತುಂಬಿದೆ ಎಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ರಾತ್ರಿ ಎಲ್ಲ ತುಂಬಿಕೊಂಡಿದ್ದಿತ್ತು ಎಲ್ಲ. ರಾತ್ರಿ ಮಳೆ ಸುರಿದ್ರಿಂದ ರಾತ್ರಿ 12 ಗಂಟೆಯಿಂದ ಸುರಿತಾ ಇದ್ದಿತ್ತು. ಈಗ ಅಲರ್ಟ್ ಏನಾದ್ರು ಕೊಟ್ಟಿದ್ರಾ? ಅಲರ್ಟ್ ಕೊಟ್ಟಿದ್ದಾರೆ. ಬಟ್ ಏನು ಕೊನೆಗೆ ಏನಾದರೂ ಏನೂ ಇಲ್ಲ. ಯಾರು ಬರ್ತಾರೆ ನೋಡ್ತಾರೆ ಅಷ್ಟೇ. ಮತ್ತೇನು ಅಲ್ಲಿ ಏನೂ ಇಲ್ಲ. ಅವ್ರು ಯಾರೂ ಬರಲ್ಲ. ಈಗ ನೀವು ಎಷ್ಟು ಜನರನ್ನ ಇಲ್ಲಿಂದ ರಕ್ಷಣೆ ಮಾಡ್ಕೊಂಡ್ಬಂದ್ರಿ? ನಾವೊಂದು 16-20 ಜನರಿಗೆ ರಕ್ಷಣೆ ಮಾಡಿದ್ದೇವೆ ಸರ್. ಬೆಳಗಿಂದ ರಾತ್ರಿ ಇಡೀ ಮಳೆ ಸುರಿತಾ ಇದೆ. ಇಲ್ಲಿ ಯಾರೂ ಬರೋದಿಲ್ಲ. ಬಂದರೂ ಇದು 10-11 ವರ್ಷದಿಂದ ನೇವಿದವ್ರದ್ದೇ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನೀರು ಕೆಳಗಡೆ ಹೋಗ್ತಾ ಇಲ್ಲ. ಈಗ ಕೃಷಿ ಜಮೀನು ಎಷ್ಟು ಹೋಗಿದೆ, ಮನೆ ಎಷ್ಟಾಗಿದೆ? ನೋಡಿ ಅಲ್ಲ ಸರ್, ಪೂರಾ ಈ ಏರಿಯಾ ಪೂರ ಕೃಷಿ ಮಾಡೋ ಜಮೀನೇ ಇದು. ಈಗ ಕೃಷಿನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 12 ವರ್ಷ ಆಯಿತು. ಮನೆಗಳು ಎಷ್ಟಾಗಿದೆ? ಮೊನ್ನೆ ಒಂದು 20 ಮನೆ ಇದೆ ಸುಮಾರು. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೌದು, ಮಕ್ಕಳನ್ನ ಬೇರೆ ಊರಿಗೆ ಕಳಿಸ್ಕೊಟ್ಟಿದ್ದೇವೆ ನಾವು. ಈಗ ಬೆಳಿಗ್ಗೆಯಿಂದ ಒಂದು 25 ಜನ ಆಯಿತು. ಎಷ್ಟು ರಕ್ಷಣೆ ಮಾಡಿದ್ರಿ? ಈಗ 16-20 ಜನರಿಗೆ ರಕ್ಷಣೆ ಮಾಡಿದ್ವಿ ಬೆಳಗಿಂದ. ನೀವು ನೋಡ್ಬೋದು ಈಗ ಇದೇ ಬೋಟ್ನಲ್ಲಿ ಈಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಇನ್ನು ಪಕ್ಕದಲ್ಲಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು, ಯಾಕಂದರೆ ಈ ಇಡೀ ಗ್ರಾಮ ಈಗ ಜಲಾವೃತವಾಗಿರುವಂಥದ್ದು. ಹೀಗಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಇನ್ನು ಜನರನ್ನು ಸುಲಭವಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇನ್ನೂ ಹೆಚ್ಚಿನ ಮಳೆ ಬಂದಾಗ ಗುಡ್ಡದಿಂದ ಹರಿದು ಬರುವಂತಹ ನೀರು ಈ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ನೀವು ನೋಡ್ಬೋದು ಸಾಕಷ್ಟು ಜನ ಈಗ ರಕ್ಷಣೆಗಾಗಿ ಈ ಕಡೆ ನಿಂತಿರುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಈ ಗ್ರಾಮದ ಪರಿಸ್ಥಿತಿ ಯಾಕೆಂತಂದರೆ ಕಳೆದ 4-5 ವರ್ಷದಿಂದ ಇದೇ ಪರಿಸ್ಥಿತಿ ಇರುವಂಥದ್ದು. ಬೋಟ್ನಲ್ಲಿ ಜನರನ್ನ ಕರ್ಕೊಂಡು ಹೋಗಬೇಕಾಗುತ್ತೆ. ಕರ್ಕೊಂಡು ಹೋಗುವಾಗ ಕೂಡ ಜಿಲ್ಲಾಡಳಿತ ಎಷ್ಟು ನಿರ್ಲಕ್ಷ್ಯ ಇದೆ ಅಂದರೆ ಒಂದು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ. ಲೈಫ್ ಗಾರ್ಡ್ ಇರ್ಬೋದು ಅಥವಾ ಏನು ರೆಸ್ಕ್ಯೂ ಟೀಮ್ ಇದೆ, ಆ ರೆಸ್ಕ್ಯೂ ಟೀಮನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಲ್ಲ. ಈ ಗ್ರಾಮದಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳು ನೆಪಕ್ಕೆ ಮಾತ್ರ ಬಂದು ಹೋದರು. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇಡೀ ಗ್ರಾಮ ಮುಳುಗಡೆ ಆಗಿದೆ. ಮಕ್ಕಳನ್ನು ಮತ್ತು ಅಶಕ್ತರನ್ನು ಗ್ರಾಮದವರೇ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಹೊರತು ಜಿಲ್ಲಾಡಳಿತದಿಂದ ಯಾವುದೇ ಒಂದು ಸಹಾಯ ಆಗ್ತಾ ಇಲ್ಲ. ಕಾಳಜಿ ಕೇಂದ್ರವನ್ನು ಕೂಡ ಇನ್ನೂವರೆಗೂ ತೆರೆದಿಲ್ಲ. ನೆಪಕ್ಕೆ ಮಾತ್ರ ಜಿಲ್ಲಾಡಳಿತ ಈ ಭಾಗದಲ್ಲಿ ಒಂದು ಬೋಟನ್ನು ಮಾತ್ರ ಕೊಟ್ಟಿತ್ತು. ಈಗ ನೀವು ನೋಡಿದರೆ ಇಡೀ ಗ್ರಾಮ ಇವತ್ತು ಜಲಾವೃತವಾಗಿದ್ದಾವೆ. ಗ್ರಾಮದ ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಆದರೆ ಜಿಲ್ಲಾಡಳಿತ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಜನರೇ ಈಗ ಊರಲ್ಲಿರುವಂತಹ ಮಕ್ಕಳನ್ನು ಮತ್ತು ಅಶಕ್ತರನ್ನು ಕರೆದುಕೊಂಡು ಬರೋದನ್ನು ಕಾಣ್ಬೋದಾಗಿದೆ. ಕ್ಯಾಮ್ರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. 6 ಗಂಟೆಯಿಂದ ಮಕ್ಕಳನ್ನು ಈ ಬೋಟಿ ಮೇಲೆ ಹಾಕ್ಕೊಂಡು ದಡ ಸೇರುತ್ತಾ ಇದ್ದೇವೆ. ಆದರೂ ಇಲ್ಲಿ ಯಾರು ಅಧಿಕಾರಿಗಳು ಬಂದು ನೋಡಲೇ ಇಲ್ಲ ನಮ್ಮನ್ನು. ಮತ್ತು ಮೊನ್ನೆಗೆ DCC ಅವರು ಬಂದು ಹೋಗಿದ್ದಾರೆ ಹೇಳಿ ನಾವು ಮಾರನೇ ದಿನ ಪೇಪರ್ದಲ್ಲಿ ನೋಡಿದಾಗೆ ತಿಳಿತು. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಅವರು ಭೇಟಿಯಾಗಲಿಲ್ಲ. ಏನು ಅಂತೂ ನಮ್ಮನ್ನು ಕೇಳಲೇ ಇಲ್ಲ. ಮಾರನೇ ದಿನ ಪೇಪರ್ ಮೇಲೆ ಬಂದಾಗಲೇ ನಮ್ಗೆ ತಿಳಿತು ನಮ್ಮ ಇಡೂರಿಗೆ DC ಅವರು ಬಂದು ಹೋಗಿದ್ದಾರೆ ಹೇಳಿ. ಈಗ ಎಷ್ಟೊತ್ತಿಂದ ಮಳೆ ನೀರು ಹಿಂಗೆ ಹೋಯ್ತು ಏನು? ಇದು ಇಡೀ ರಾತ್ರಿಯಿಂದ ಮಳೆ ಬೀಳ್ತಾ ಇರೋದ್ರಿಂದ